ನಮಸ್ಕಾರ ಜನತೆಗೆ. ಇವತ್ತು ನಾವು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಚೊಕ್ಕಂಡಹಳ್ಳಿ ಅಂತೇಳ್ಬಿಟ್ಟು ಒಂದು ಹಳ್ಳಿಯಲ್ಲಿದ್ದೀವಿ. ಈ ಹಳ್ಳಿಗೆ ಯಾಕೆ ಬಂದಿದ್ದೀವಿ ಅಂತಂದರೆ, ಈ ಹಳ್ಳಿ ಜನಗಳಲ್ಲಿ ತುಂಬ ಬಾಡಿಯಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ಗಳಿರುತ್ತೆ. ಆ ಪ್ರಾಬ್ಲಮ್ಸ್ಗಳು ಏನೇನು ಅಂತೇಳ್ಬಿಟ್ಟು ಎಲ್ರಿಗೂ ಗೊತ್ತಿರುತ್ತೆ. ಜಾಯಿಂಟ್ ಪೇನ್ ಆಗ್ಬೋದು, ಬ್ಯಾಕ್ ಪೇನ್ ಆಗ್ಬೋದು, ಮತ್ತು ಇದು ಪೈಲ್ಸ್ ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು. ಅಂದರೆ ಈ ಶರೀರಕ್ಕೆ ಬರುವಂಥ ಕಾಯಿಲೆಗಳೆಲ್ಲ ಏನಿದೆ, ಆ ಕಾಯಿಲೆಗಳಿಗೋಸ್ಕರ ಅಂತೇಳ್ಬಿಟ್ಟೆ ನಮ್ಮ ಸ್ನೇಹಿತರು ಇಲ್ಲೇ ಇದ್ದಾರೆ, ಆನಂದ್ ಅಂತ. ಸೊ ಅವರು ಒಂದು ಮಿಷನ್ ತಂದಿದ್ದಾರೆ. ಸೊ ಅದ್ರ ಹೆಸರು ಪಾರ್ಟ್ನರ್ ಅಂತ. ಆ ಸಣ್ಣ ಪುಟ್ಟ ಕಾಯಿಲೆಗಳೆಲ್ಲ ಏನಿದೆಯಲ್ಲ, ಆ ಕಾಯಿಲೆಗಳನ್ನೆಲ್ಲ ನಿವಾರಣೆ ಮಾಡೋಕ್ಕೋಸ್ಕರನೇ ಈ ನಮ್ಮ ಪಾರ್ಟ್ನರ್ ಬಂದಿರೋದು. ಆ ಪಾರ್ಟ್ನರ್ ಅಂದರೆ ಆ ಮಿಷನ್ ಹೆಸರಲ್ಲ, ಅದು ಪಾರ್ಟ್ನರು. ಸೊ ಈ ನಮ್ಮ ಕಾಯಿಲೆಗಳನ್ನ, ಬಾಡಿಯಲ್ಲಿರೋ ಕಾಯಿಲೆಗಳೇನಿದೆಯಲ್ಲ, ಆ ಕಾಯಿಲೆಗಳನ್ನ ನಿವಾರಣೆ ಮಾಡೋಕ್ಕೆ ಬಂದಿರುವಂಥ ಆ ಮಿಷನ್ ಇದೆಯಲ್ಲ, ಆ ಮಿಷನ್ ಕಂಪ್ಯಾನಿಯೋ. ಆ ಕಂಪ್ಯಾನಿಯೋನ ಮಿಷನ್ ಹೆಸರು ಅದು. ಸೊ ಅದು ನಮಗೆ ಪಾರ್ಟ್ನರ್ ಆಗಿ ಬಂದು ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡುತ್ತೆ. ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ತಿಳ್ಕೊಳ್ಳೋಣ. ನಾವು ಒಳಗಡೆ ಆನಂದ್ ಅವರಿದ್ದಾರೆ. ಆನಂದ್ ಅವ್ರನ್ನ ಹತ್ರ ಹೋಗ್ಬಿಟ್ಟು ಮಾತಾಡ್ಸೋಣ. ಓಕೆ, ನಾನು ಇವಾಗ ಅವ್ರ ಹತ್ರ ಹೋಗ್ತೀನಿ. ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ. ಓಕೆ, ಬನ್ನಿ ಅಕ್ಷಯ. ಆನಂದ, ಹಾಯ್. ನಮ್ಮದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಜಾಕಿ ಹಿಡಿಗರ್ ಅಂತ ಹೇಳ್ಬಿಟ್ಟು. ಸೊ ಈ ಚಾನಲ್ಗೆ ನಮ್ಮದೊಂದು ವೀಡಿಯೋ, ನಿಮ್ಮ ಥೆರಪಿದೇನಿದೆ ಎಲ್ಲ ನೋಡೋ ಡೀಟೇಲ್ಸ್ ಒಂದು ನಮ್ಮ ನೋಡುಗರಿಗೆ ಎಲ್ಲ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ. ಇವಾಗ ನನಗೆ ಥೆರಪಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀಯಾ? ಅಂದರೆ ಏನೇನಕ್ಕೆ ಯೂಸ್ ಆಗುತ್ತೆ, ಯಾವ್ಯಾವ ಥರ ಯೂಸ್ ಆಗುತ್ತೆ ಅಂತ? ಇದು ಕಂಪನಿ ಅಂತ ನಮ್ಮ ಗುಜರಾತ್ ಅಹಮದಾಬಾದ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಓಕೆನಾ. ಇದು 12 ವರ್ಷದಿಂದ ಇದೆ ಕಂಪನಿ. ನಮ್ಮ ಬ್ಯಾಂಗ್ಳೂರಲ್ಲಿ ಬಸವೇಶ್ವರಲ್ಲಿ ಹೆಡ್ ಆಫೀಸ್ ಇದೆ. ಸೌತ್ ಇಂಡಿಯಾಗೆ ಹೆಡ್ ಅದೇನೆ. ನಾನು ಈಗ ನಮ್ಮದು ಬ್ಯಾಂಗ್ಳೂರು, ನಾನೀಗ ಮಾಲೂರು ತಾಲೂಕು ಚೊಕ್ಕಂಡಹಳ್ಳಿ ಆಗ್ತಿದ್ದೆ, ಕ್ಯಾಂಪ್ ಆಗಿದ್ದೀನಿ. ಇವತ್ತಿಗೆ 6 ದಿನ 7 ದಿನ ಆಗ್ತೈತೆ. 15 ದಿನ ಫ್ರೀ ಕ್ಯಾಂಪ್ಸ್ ಎಲ್ಲ ಕಡೆ ಆಗ್ತೀರಿ. ಆ ಕಂಪನಿಯ ಮಿಷಿನ್ ಥೆರಪಿ ತಗೊಳ್ಳೋದ್ರಿಂದ 30 ನಿಮಿಷ ಥೆರಪಿ ತಗೊಳ್ಳೋದ್ರಿಂದ 5 ಕಿಲೋಮೀಟ್ರ್ ನೀವು ವಾಕಿಂಗ್ ಮಾಡ್ಕೊಂಬಂದರೆ ನಿಮ್ಮ ದೇಹದಲ್ಲಿ ಎಷ್ಟು ರಕ್ತ ಸಂಚಾರ ಆಗುತ್ತೆ ಅಷ್ಟು ಬೆನಿಫಿಟ್ 30 ನಿಮಿಷಕ್ಕೆ. 30 ನಿಮಿಷ ಥೆರಪಿ ತಗೊಳ್ಳೋದ್ರಿಂದ 12 ಥರ ಪ್ರೋಗ್ರಾಮ್ ಚೇಂಜ್ ಆಗುತ್ತೆ. 12 ಪ್ರೋಗ್ರಾಮು ನಿಮ್ಮ 12 ಆರ್ಗನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. 30 ನಿಮಿಷ ಥೆರಪಿ ತಗೊಳ್ಳೋದ್ರಿಂದ BP, ಶುಗರು, ಥೈರಾಯ್ಡು, ಸ್ಟ್ರೋಕ್ ಹೊಡೆದಿದ್ರೆ, ವೆರಿಕೋಸ್ ವೈನ್ಸು, ಜಾಯಿಂಟ್ ಪೇನು, ಬ್ಯಾಕ್ ಪೇನು, ನೀ ಪೇನು, ಶೋಲ್ಡ್ರ್ ಪೇನು, ವೆಯ್ಟ್ ಲಾಸು, ವೆಯ್ಟ್ ಗೇನು, ಕೈಯಲ್ಲಿ ಕಾಲಲ್ಲಿ ಜೋಮ್ ಹಿಡಿಯೋದು, ಉರಿ ಆಗೋದು, ಊತಾಗೋದು, ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್ಮು, PCOD ಪ್ರಾಬ್ಲಮ್ಮು, ಯೂಟಸ್ ಪ್ರಾಬ್ಲಮ್ಮು, ಹೊಟ್ಟೆದಲ್ಲಿ ಗಡ್ಡೆ ಇರುತ್ತಲ್ಲ ಅಂಥದ್ದು ಎಲ್ಲ ಥರ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಏನಕ್ಕೆ ಅಂದರೆ ಮನುಷ್ಯನಿಗೆ ರಕ್ತ ಶುದ್ಧ ಇರಬೇಕು, ರಕ್ತ ಸಂಚಾರ ಕರೆಕ್ಟಾಗಿದ್ದರೆ ಯಾವ ಪ್ರಾಬ್ಲಮ್ಸ್ ಬರೋಲ್ಲ. ಅಂದರೆ ಇದರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಇದು ಈಕ್ವಲ್ ಟು 5 ಕಿಲೋಮೀಟ್ರ್ ವಾಕಿಂಗ್ ಒಂದು ಥೆರಪಿ. ಇದು ಯಾರೆಲ್ಲ ಯೂಸ್ ಮಾಡ್ಬೋದು ಅಂದರೆ, ಆಂಜಿಯೋಗ್ರಾಮ್ ಮಾಡಿದ್ರು ಯೂಸ್ ಮಾಡ್ಬೋದು, ಸ್ಟೆಂಟ್ ಹಾಕಿದ್ರು ಯೂಸ್ ಮಾಡ್ಬೋದು, ಓಪನ್ ಸರ್ಜರಿ ಮಾಡಿದ್ರು ಯೂಸ್ ಮಾಡ್ಬೋದು, 8 ವರ್ಷ ಮೇಲ್ಪಟ್ಟರು ಎಲ್ಲರೂ ಯೂಸ್ ಮಾಡ್ಬೋದು. ಯಾರು ಯೂಸ್ ಮಾಡಬಾರ್ದು ಅಂದರೆ, ಡಯಾಲಿಸಿಸ್ ಪೇಷಂಟ್ ಯೂಸ್ ಮಾಡೋಂಗಿಲ್ಲ, ಪ್ರೆಗ್ನೆಂಟ್ ಲೇಡಿ ಯೂಸ್ ಮಾಡೋಂಗಿಲ್ಲ, ಹಾರ್ಟಲ್ಲಿ ಫೇಸ್ ಮೇಕರ್ ಚಿಪ್ ಹಾಕಿರ್ತಾರೆ ಅವ್ರು ಯೂಸ್ ಮಾಡೋಂಗಿಲ್ಲ, ಆಪ್ರೇಷನ್ ಆಗಿ 6 ತಿಂಗಳು ಒಳಗಡೆ ಇದ್ದರೆ ಯೂಸ್ ಮಾಡೋಂಗಿಲ್ಲ. ಮಿಕ್ದವ್ರು 8 ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ತೊಗೊಬೋದು. ಓಕೆ. ನೋಡಿದ್ರ ಜನತೆ, ನಮ್ಮ ಆನಂದ್ ಅವರು ಹೇಳಿದಂತೆ ನಿಮ್ಗಳಿಗೂ ಯಾರಿಗಾದ್ರೂ ಬೇಕಾದರೆ ಈ ಮಿಷನ್ ಏನು ಹೆಸರು ಅಂದರೆ ಕಂಪೆನಿಯೋ ಅಂತ ಮಿಷನ್ ನಿಮ್ಗೆ ಏನಾದರೂ ಬೇಕಾದರೆ, ನಾನು ಇದು ಡಿಸ್ಪ್ಲೇಯಲ್ಲಿ ನಾನು ನಂಬರ್ ಹಾಕಿರ್ತೀನಿ. ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮನೆಗೆ ಆರ್ಡ್ರ್ ಮಾಡಿಸ್ಕೋಬೋದು. ಇಲ್ಲ ಅಂತಂದರೆ ಇವ್ರು ಕ್ಯಾಂಪೇನ್ ಎಲ್ಲಿ ಮಾಡ್ತಾಯಿದ್ದಾರೆ ಅಂತ ಹೋಗ್ಬಿಟ್ಟು ಆ ಕ್ಯಾಂಪೇನ್ ಹತ್ರ ನೀವು ಫ್ರೀಯಾಗಿ ಒಂದು ಟ್ರಯಲ್ ನೋಡಿಕೊಂಡು ಆಮೇಲೆ ಕೂಡ ನೀವು ತೊಗೊಂಡೋಗ್ಬೋದು ಮನೆಗೆ. ಆನಂದ್ ಅವರು, ಸೊ ಅದು ಸ್ವಲ್ಪ ಅದ್ರ ಮಿಷನ್ ಏನಿದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಒಂದು ಅಲ್ಲಿ ನೋಡ್ಕೊಂಡು. ನೀವು ನೈಟಿ ಹಾಕೊಂಬಂದರೆ ಸೈಡ್ಲೆಲ್ಲ ಏನು ಮಾಡೋಕ್ಕಾಗಲ್ಲ. ನೈಟಿ ಹಾಕೊಂಬಂದರೆ ಸೈಡೆಲ್ಲ ಏನು ಮಾಡೋಕ್ಕಾಗಲ್ಲ. ಆ ಪ್ಯಾಚೆಲ್ಲ ಹಾಕ್ಬೋದು. ನೈಟಿ ಹಾಕಿದ್ರೆ ಎಲ್ಲಿ ಹಾಕ್ತೀರಾ? ಅದು ವಿತ್ ಸ್ಕಿನ್ಗೆ ಹಾಕ್ಬೇಕಲ್ವಾ. ನಾಳೆ ಬಂದು ಚೂಡಿದಾರನ್ನು ಹಾಕೊಂಬನ್ನಿ, ಅಲ್ಲಿ ಹಾಕಿ ಎಲ್ಲಿ ಪೈನ್ ಇದೆ ಅಲ್ಲಿ ಹಾಕೊಂಬೋದು. ಆನಂದ್ ಅವರೇ, ಅದೇ ಈಗ ಈ ನಂಬರ್ಸ್ಗಳೇನಿದೆಯಲ್ಲ ಆ ನಂಬರ್ಸ್ಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದು ಫಸ್ಟ್ ಒನ್ ಇದೆಯಲ್ಲ, ಅದು ಟೈಮಿಂಗ್ಸ್, ಅದು 30 ನಿಮಿಷ. ಸೆಕೆಂಡ್ ಒನ್ ಇಂಟೆನ್ಸಿಟಿ, ಅದು ಅವ್ರಿಗೆ ಫೀಲ್ ಎಷ್ಟಾಗುತ್ತೆ ಅಂತ ಇಡೋದು. 30 ಇದೆ. ಇದು ಮಿನಿಮಮ್ 5 to 10 ಇದ್ದರೆ ಯಾವ ಪ್ರಾಬ್ಲಮ್ಸ್ ಇಲ್ಲ, ಎಲ್ಲ ಚೆನ್ನಾಗಿ ಆಕ್ಟಿವ್ ಆಗಿರ್ತಾರೆ. ಲಾಸ್ಟ್ ಒಂದು ಬಾಡಿ ಇದೆ, ಅದು ಪ್ಯಾಚಸ್ ಅಂತ. ಅದು ಅವ್ರಿಗೆ ಎಲ್ಲೆಲ್ಲಿ ಪೈನ್ ಇದೆ ಅಲ್ಲ ಹಾಕೊಂಡು ಸ್ಟಿಕ್ ಮಾಡ್ಕೊಂಡು, ಶೋಲ್ಡರ್ ಪೈನ್ಗೆ, ಬ್ಯಾಕ್ ಪೈನ್ಗೆ, ನೀ ಪೈನ್ಗೆ, ಎಲ್ಲಿ ಪೈನ್ ಇದೆ ಆ ಪ್ಯಾಚ್ ಸ್ಟಿಕ್ ಮಾಡಿದ್ರೆ ರಿಲ್ಯಾಕ್ಸ್. ಪ್ಯಾಚಸ್ಗಳು ಸಪ್ರೇಟ್ ಇದೆ. ಹೌದು ಮೇಡಮ್, ಇವಾಗ ಸೊಂಟ ನೋವಿದೆ ನಿಮಗೆ, ಈಗ ಏನು ಮಾಡೋಕ್ಕಾಗಲ್ಲ.
ನೈಟಿ ಹಾಕಿದಾರಲ್ಲ ಏನೂ ಮಾಡೋಕ್ಕಾಗಲ್ಲ. ಅದೇ ತೊಂದರೆ, ನಾಳೆಯಿಂದ ಬನ್ನಿ. ಬರೀ 30 ನಿಮಿಷ ಇದ್ದರೆ 5:30 ಗಂಟೆ ಇರ್ತೀವಿ. ನಾಳೆ 4 ಗಂಟೆಗೆ ಬನ್ನಿ.